ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಅಕ್ಟೋಬರ್ನ ತಿಂಗಳು ಪ್ರಾರಂಭ ಆಗುವುದೇ ಹಬ್ಬದಿಂದ. ನಮ್ಮ ನಾಡದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಿನಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಆಯುಧ ಪೂಜೆಯಿಂದ ಶುರುವಾಗತ್ತೆ. ಅಕ್ಟೋಬರ್ನ 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ನಮಗೆ ವಿಶೇಷವಾದಂತಹ ವಿಜಯ ದಶಮಿಯ ಒಂದು ಪರ್ವಕಾಲ ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ, ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಬವಣೆಗಳು ಸಹ ದೂರ ಆಗ್ಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ದೂರವಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಈ ಮಾಸದ ವಿಶೇಷತೆಗಳನ್ನ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನ ನೋಡೋಣ. 2ನೇ ತಾರೀಕು 10ನೇ ತಿಂಗಳು 2025 ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025 ಕನ್ಯಾ ರಾಶಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2025 ತುಲಾ ಸಂಕ್ರಮಣವಾಗ್ತದೆ ರವಿಯಿಂದ. ಇನ್ನು 18ನೇ ತಾರೀಕು 10ನೇ ತಿಂಗಳು 2025 ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 24/10/2025 ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 27ನೇ ತಾರೀಕು 10ನೇ ತಿಂಗಳು 2025 ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಒಂದು ಗ್ರಹದ ಸಂಚಾರದ ಫಲಗಳು. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯ್ತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸ್ಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನ ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಈ ತಿಂಗಳು ದಸರಾ ಹಬ್ಬ ಮಾತ್ರವಲ್ಲದೆ ದೀಪಾವಳಿ ಹಬ್ಬ ಸಹ ಇರ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟಗಳಾಗಿರಬಹುದು, ನಷ್ಟಗಳಾಗಿರಬಹುದು, ಕತ್ತಲೆಗಳು ಹೋಗಿ ಹೊಸ ಬೆಳಕು ನಿಮ್ಮ ಬದುಕಿನಲ್ಲಿ ಮೂಡಲಿ. ದೀಪಾವಳಿ ಹಬ್ಬವನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 2ನೇ ತಾರೀಕಿನಂದು 1ನೇ ತಾರೀಕು ಮಹಾನವಮಿ, 2ನೇ ತಾರೀಕಿನಂದು ವಿಜಯದಶಮಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಶನಿ ಪ್ರದೋಷ ಇರತಕ್ಕಂಥದ್ದು. ಶನಿ ಪ್ರದೋಷ ಇರುವಂತಹದ್ದಿದೆ. ಇನ್ನು 6ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದಲ್ಲಿ ಒಂದು ರಥೋತ್ಸವ ಸಹ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025
ಈ ಒಂದು ದಿನ ಬಹಳ ವಿಶೇಷವಾದ ದಿವಸ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ವರ್ಷಕ್ಕೆ ಕೆಲ ದಿನಗಳು ಮಾತ್ರ ದರ್ಶನವನ್ನ ಕೊಡತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಮಾತ್ರ ಬಾಗಿಲನ್ನ ತೆಗೆಸಿಕೊಂಡು ಕೆಲ ದಿನಗಳವರೆಗೂ ಮಾತ್ರ ದರ್ಶನವನ್ನ ಕೊಟ್ಟು ಪುನಃ ಬಾಗಿಲು ಹಾಕಿಸಿಕೊಳ್ಳತಕ್ಕಂತಹ ಹಾಸನದ ಅಧಿದೇವತೆಯಾಗಿರತಕ್ಕಂತಹ ಹಾಸನಾಂಬ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಯತಕ್ಕಂತಹ ದಿವಸ. 9ನೇ ತಾರೀಕಿನಂದು ಹಾಸನಾಂಬ ಅಮ್ಮನವರ ದರ್ಶನ ಪ್ರಾರಂಭವಾಗ್ತದೆ. ಹಾಗಾಗಿ ದಾಂಗುಡಿ ಇಟ್ಕೊಂಡು ಹೋಗೋದು ಬೇಡ. ಅಮ್ಮನವರು ಬಹಳ ದೀರ್ಘಕಾಲದಲ್ಲಿ ಈ ಬಾರಿ ನಿಮಗೆ ಸುಮಾರು 1 ವಾರಕ್ಕೂ ಹೆಚ್ಚಿನ ಕಾಲ ದರ್ಶನವನ್ನ ಕೊಡುತ್ತಾರೆ. ದರ್ಶನದ ಭಾಗ್ಯವಿದೆ. ಯಾರು ಸಹ ಏನೋ ಒಂದು ನೂಕ್ ಮುಗ್ಲನ್ನು ಮಾಡ್ಕೊಂಡು ಹೋಗಿ ಹೋದ ವರ್ಷ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದ್ರು ಸಾಮಾನ್ಯವಾಗಿ ಸಾಧಾರಣವಾಗಿ ನಿಧಾನವಾಗಿ ಹೋಗಿ ಬನ್ನಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬಕ್ಕೆ ಸಂದರ್ಭಕ್ಕೆ ಬರೋ ಹಾಗೆ ಇನ್ನು 19ನೇ ತಾರೀಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಆಗ ಹಿಂದಿನ ಕಾಲದಲ್ಲಿ ಏನಾಗೋದು, ಅಂಡೆ ಒಲೆಗಳಿರೋದು, ಎಲ್ಲರೂ ನೀರನ್ನ ತುಂಬಿಕೊಂಡು ಅಂಡೆ ಒಲೆಗೆ ಪೂಜೆ ಮಾಡಿ ಯಮನ ಪೂಜೆ ಅಂತೆಲ್ಲ ಮಾಡೋರು. ಈಗ ಆ ರೀತಿಯಾಗಿ ಯಾರು ಮಾಡುವಂತಹ ಒಂದು ಪದ್ಧತಿ ಕಳ್ಕೊಂಡ್ ಬಿಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪೂರ್ವಿಕರ ಆಚರಣೆಗಳು ಈಗ ಯಾಕೋ ಮುಂದುವರ್ಕೊಂಡು ಬರ್ತಾ ಇಲ್ಲ. ಅದು ಬಹಳ ಬೇಸರವೂ ಆಗುತ್ತೆ. ಮುಂದಿನ ದಿನಮಾನಗಳನ್ನ ನಾವ್ ಏನ್ ತಾನೇ ಹೇಳ್ಕೊಡ್ಬಹುದು ಮಕ್ಕಳಿಗೆ, ಎಲ್ಲವೂ ಬಿಟ್ಟು ಹೊರಟೋಗ್ತಾ ಇದ್ದೀವಿ. ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಅವತ್ತೇ. ನೋಡಿ, ಶ್ರೀಕೃಷ್ಣನು ನರಕಾಸುರನನ್ನ ವಧಿಸಿದಂತಹ ಸಂದರ್ಭವನ್ನ ಒಂದು ನೆನಪು ಮಾಡ್ಕೊಳ್ತಾ, ಆ ನರಕನ ವಿಶೇಷವಾದ ನರಕಾಸುರನ ಎಲ್ಲ ವಿಧದ ತೊಂದರೆ ತಾಪತ್ರಯಗಳಿಂದ ಆಚೆ ಬಂದಂತಹ ದಿನವೇ ಆ ನರಕ ಚತುರ್ದಶಿ. ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆ, ಅದನ್ನ ಸಂಜೆ ಹೊತ್ತು ಮಾಡ್ತಕ್ಕಂಥದ್ದು. ನಿಮ್ಮ ಜೀವನದ ಸಕಲ ತೊಂದರೆ ತಾಪತ್ರಯಗಳ ನಿವಾರಣೆಗೆ ಧನಲಕ್ಷ್ಮಿ ಪೂಜೆಯನ್ನ ಈ ಒಂದು 20ನೇ ತಾರೀಕಿನಂದು ಮಾಡ್ತಕ್ಕಂಥದ್ದಿದೆ. ಇನ್ನು 21ನೇ ತಾರೀಕು ಬಲೀಂದ್ರನ ಪೂಜೆ ಇರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಲೀಂದ್ರ ಹೇಗೆ ವಾಮನನಾಗಿ ಶ್ರೀ ಮಹಾವಿಷ್ಣುವು ಬಂದು ಬಲೀಂದ್ರನನ್ನ ಹೇಗೆ ಅವನನ್ನ ಪಾತಾಳಕ್ಕೆ ಲೋಕಕ್ಕೆ ತಗೊಂಡಿದ್ದು, ಕೇವಲ 3 ಅಡಿಗಳಲ್ಲಿ ತನ್ನ ವಿರಾಟ್ ರೂಪವನ್ನ ತೋರಿಸಿ ಒಂದು ಬಲೀಂದ್ರನನ್ನ ಪಾತಾಳಕ್ಕೆ ತಳ್ಳಿದ್ದು ಅನ್ನುವಂಥದ್ದು ಗೊತ್ತಿದೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಚಂದ್ರ ದರ್ಶನವನ್ನ ನೀವು ಮಾಡ್ಬೇಕಾಗ್ತದೆ ಅವತ್ತೊಂದು ದಿವಸ. ಜೊತೆಗೆ 23ನೇ ತಾರೀಕು ಆಗ್ಲೇ ಹೇಳಿದ ಹಾಗೆ ಹಾಸನಾಂಬ ದೇಗುಲದ ಬಾಗಿಲನ್ನ ಹಾಕ್ತಕ್ಕಂಥದ್ದು. ನೋಡಿ, ಇಲ್ಲಿ 9ನೇ ತಾರೀಕಿನಿಂದ ಈ ಬಾರಿ 23ನೇ ತಾರೀಕಿನವರೆಗೂ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲದಲ್ಲೇ ಇದೆ. ಸೊ ಯೋಚನೆ ಇಲ್ಲ. ಅಮ್ಮನವರು ವಿಶೇಷವಾಗಿ ದರ್ಶನವನ್ನ ಕೊಡ್ತಾರೆ. ಅಮ್ಮನವರ ದರ್ಶನ ಭಾಗ್ಯದಿಂದ ನಿಮ್ಮೆಲ್ಲರ ಜೀವನ ಸಹ ಸರಿ ಹೋಗ್ಲಿ. ಇದಿಷ್ಟು ಈ ಅಕ್ಟೋಬರ್ನ ತಿಂಗಳ ಮಾಸ ವಿಶೇಷತೆಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂದ್ರೆ, ಇನ್ನು ಮಿಥುನ ರಾಶಿಯವ್ರಿಗೆ ಯಾವ ರೀತಿಯಾಗಿದೆಯಪ್ಪ ಈ ಒಂದು ತಿಂಗಳು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮಿಥುನ ರಾಶಿಯವರಿಗೆ ಜನ್ಮದ ಗುರು ಮುಂದಿನ ಸ್ಥಾನಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಇದು ನೇರಗತಿಯಾಗಿರತಕ್ಕಂತಹ ಪ್ರಭಾವ ಅಲ್ಲ, ಕೆಲ ದಿನಗಳ ಸಂಚಾರ ಮಾತ್ರ. ಮತ್ತೆ ಪುನಃ ವಕ್ರೀಗತನಾಗಿ ಒಂದು ಮಿಥುನ ರಾಶಿಗೆ ಬರ್ತಾನೆ. ಕೆಲ ದಿನಗಳು ಮಾತ್ರ ಗುರುಬಲವನ್ನು ನೀವು ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದು ಸಂಪೂರ್ಣವಾದಂತಹ ಗುರುಬಲ ಏನಲ್ಲ. ಕೆಲ ದಿನಗಳು ಮುಂದಿನ ರಾಶಿಗೆ ಸಂಚಾರವನ್ನು ಮಾಡಿ ಪುನಃ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ. ನವೆಂಬರ್ನಲ್ಲಿ ಪುನಃ ವಾಪಸ್ ಬರ್ತಾನೆ ಗುರು. ಸೊ ಹಾಗಾಗಿ ಈ ಒಂದು ಗ್ರಹದ ಸ್ಥಿತಿಗತಿಗಳನ್ನೆಲ್ಲ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿಯ ಪ್ರಭಾವ, ರವಿಯ, ಬುಧ, ಶುಕ್ರನ ಎಲ್ಲ ಗ್ರಹದ ಪ್ರಭಾವಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಆಶ್ವೀಜ ಮತ್ತು ಕಾರ್ತಿಕ ಮಾಸ ಅಥವಾ ಅಕ್ಟೋಬರ್ನ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ವಿಪರೀತವಾಗಿರತಕ್ಕಂತಹ ಹಣಕಾಸಿನ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ಸಾಲದ ಸುಳಿಗೆ ಸಿಲುಕ್ ಹಾಕೊಳ್ಬೇಕು. ನೀವು ಕೊಟ್ಟಂತಹ ದುಡ್ಡು ವಾಪಸ್ ಬರೋದಿಲ್ಲ. ನೀವ್ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ದುಡ್ಡನ್ನು ಅವರು ವಾಪಸ್ ಕೇಳ್ತಾ ಹಿಂಸೆ ಪಡ್ತಾ ಇರ್ತಾರೆ. ಅವ್ರು ವಾಪಸ್ ಕೇಳ್ತಾ ಹಿಂಸೆ ಕೊಡ್ತಾ ಇರ್ತಾರೆ. ಹಣಕಾಸಿನ ವಿಚಾರಗಳಂತೂ ಬಹಳ ಜಾಗೃತೆಯಾಗಿರ್ಬೇಕು. ದೈಹಿಕವಾಗಿ ಬಹಳ ತಾಪತ್ರಗಳನ್ನ ಅನುಭವಿಸ್ತೀರಿ. ಆರೋಗ್ಯವಾಗಿ, ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತೀರಿ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಹಿನ್ನಡೆಗಳನ್ನ ಅನುಭವಿಸ್ತೀರಿ.
ಬಹಳ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದ್ದಾವೆ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ. ಅಕ್ಟೋಬರ್ನ ತಿಂಗಳು ಬಹಳ ತುಂಬಾ ಜಾಗೃತಿಯಾಗಿರ್ಬೇಕು ನೋಡಿ. ಅದಕ್ಕೆ ನಾವು ಮುಂಚಿತವಾಗಿಯೇ ಹೇಳೋದು. ಎಷ್ಟೊಂದು ಜನ ಅಯ್ಯೋ ಇನ್ನು ಅಕ್ಟೋಬರ್ ಬರ್ಲೇ ಇಲ್ಲ, ಈಗಲೇ ಅಕ್ಟೋಬರ್ ವಿಡಿಯೋ ಹಾಕ್ತೀರಿ ಅಂತ ಕೇಳ್ತೀರಿ. ಯಾಕೆ ಅಂದ್ರೆ ಮುಂದಿನ ದಿನಮಾನಗಳು ಆ ರೀತಿಯಾಗಿದೆ ಅನ್ನೋದನ್ನ ಮೊದಲೇ ನೀವು ಸಿದ್ಧ ಮಾಡಿ ಇಟ್ಕೊಂಡ್ರೆ ಯಾವ ರೀತಿಯಾಗಿ ಬದುಕನ್ನು ಸಾಗಿಸಬಹುದು ಅನ್ನೋದು ಗೊತ್ತಾಗತ್ತಲ್ವಾ. ಯುದ್ಧರಂಗ ಸಿದ್ಧವಾಗ್ತಿದೆ, ಎದುರಾಳಿಯ ಸೈನ್ಯ ಬಲ ಏನು ಅಂತ ತಿಳ್ಕೊಳ್ಳೋದೆ ನೇರವಾಗಿ ರಣರಂಗಕ್ಕೆ ನುಗ್ಗೋಕ್ಕಾಗತ್ಯಾ? ಇಲ್ಲ. ಮೊದಲೇ ಪೂರ್ವ ಸಿದ್ಧತೆ ಅನ್ನೋದು ಒಂದಷ್ಟು ಬೇಕು. ಹಾಗಾಗಿ ಮುಂದಿನ ತಿಂಗಳಿಗೆ ನಾವು ಕಾಲಿಡೋದಕ್ಕೆ ಈ ತಿಂಗಳದ ಒಳ್ಳೆಯ ಅಥವಾ ಶುಭ ಫಲಗಳ ಜೊತೆಗೆ ಮುಂದಿನ ತಿಂಗಳ ಬಗ್ಗೆ ಒಂದಷ್ಟು ಅರಿವನ್ನ ಇಟ್ಟುಕೊಂಡಾಗ ಮಾತ್ರ ನಮಗೆ ಒಂದು ಒಳ್ಳೆ ರೀತಿಯಾದಂತಹ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ಪಾಸಿಬಿಲಿಟೀಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಕೆಟ್ಟದ್ದಿದೆ, ಅದಕ್ಕೇನ್ ಬೇಕೋ ಪರಿಹಾರ ಮಾಡ್ಕೊಳ್ಳಿ, ಸರಿ ಹೋಗ್ತದೆ. ಒಳ್ಳೇದಿದೆ, ಆ ಒಳ್ಳೇದಿರುವಂತಹ ಸಮಯದಲ್ಲಿ ನೀವು ಯಾವ್ಯಾವ ರೀತಿಯಾದಂತಹ ಪ್ರಿಪರೇಷನ್ ಈಗಲೇ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ವ್ಯಾಪಾರ ವ್ಯವಹಾರಗಳು ಬಹಳ ತೊಂದರೆ ತಾಪತ್ರಗಳಲ್ಲಿ ಸಾಕ್ತಕ್ಕಂಥದ್ದು. ಅಧಿಕವಾದ ಖರ್ಚುಗಳಾಗ್ತದೆ. ಹಣಕಾಸಿನ ಅಡೆಚಣೆಗಳು ತುಂಬಾನೇ ಬರ್ತಕ್ಕಂಥದ್ದು. ಎಲ್ಲ ಕೆಲಸಗಳಲ್ಲೂ ಸಹ ಅಡ್ಡಿ, ಆತಂಕ, ತಡೆಗಳು ಬರ್ತಾ ಹೋಗ್ತಾ ಇರುತ್ತವೆ. ನಿಮ್ ಪ್ರಯತ್ನ ಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿರಾಸೆಯನ್ನ ನೀವು ನೋಡ್ತೀರಿ. ಮಿತ್ರರಿಂದ ದ್ರೋಹ, ಮಿತ್ರರು, ಸ್ನೇಹಿತರು, ಸಂಬಂಧಿಕರು, ಸರಿಕರು, ದಯವಿಟ್ಟು ಅರ್ಥ ಮಾಡ್ಕೊಂಡು ಸ್ನೇಹ ಮಾಡಿ. ಸ್ನೇಹ ಅಂದ್ರೆ ಒಂದ್ ರೀತಿ ದಾಂಪತ್ಯ ಇದ್ದ ಹಾಗೆಯೇ. ಒಂದ್ಸಲ ಮಾಡಿದ್ರೋ ಬಿಡೋಕ್ ಅವಕಾಶ ಇಲ್ಲ. ಹಾಗಾಗಿಯೇ ಮಾಡ್ಬೇಕಾದಾಗ್ಲೇನೆ ಯೋಚನೆ ಮಾಡಿ, ಈ ಸಂಬಂಧ ಅಥವಾ ಈ ಸ್ನೇಹದ ಮೂಲ ನಮಗೂ ಬೇಕಾ ಅಂತ. ಮಾಡ್ಕೊಂಡಾದ್ಮೇಲೆ ಯೋಚನೆ ಮಾಡಕ್ಕಾಗಲ್ಲ. ಮಾಡ್ಕೊಂಡಾದ್ಮೇಲೆ ತಾಪತ್ರೆಗಳನ್ನ ಅನುಭವಿಸ್ತಾ ಕೂತ್ಕೊಳಕ್ಕಾಗಲ್ಲ. ಹಾಗಾಗಿ ಏನೇ ಆಗಲಿ, ಏನೇ ಹೋಗ್ಲಿ, ಸ್ನೇಹ ಮತ್ತು ದಾಂಪತ್ಯ ಎರಡೂ ಒಂದೇನೆ. ಹಾಗಾಗಿ ಮಾಡ್ಬೇಕಾದಾಗ ಹುಷಾರಾಗಿ ಮಾಡ್ಬೇಕು, ಜಾಗ್ರತೆ. ನಿಮ್ಮ ಆಸ್ತಿ ವಿವಾದಗಳು, ವಿಚಾರಗಳು, ಕೋರ್ಟು ಕಚೇರಿಗಳ ಮೆಟ್ಲು ಹತ್ತತ್ವೆ. ದಾಂಪತ್ಯ ಕಲಹಗಳು ತುಂಬಾ ತಾರಕಕ್ಕೆ ಹೋಗ್ತಕ್ಕಂಥದ್ದು. ಮಾನಸಿಕವಾಗಿ ಬಹಳ ಚಿಂತೆ, ಯಾತನೆಗಳನ್ನ ಪಡ್ತೀರಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಕಿರುಕುಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರಗಳಾಗ್ತಾ ಇರೋದಿಲ್ಲ. ನೀವು ಅಂದ್ಕೊಳ್ಳೋದೊಂದು ಆಗೋದಿನ್ನೊಂದು. ಈ ರೀತಿಯಾದಂತಹ ಸಂದರ್ಭಗಳು ಜಾಸ್ತಿ. ಕುಗ್ಗ್ ಹೋಗೋದು ಬೇಡ. ಒಂದ್ಸಲ ನಿಮ್ ಜನ್ಮ ಜಾತಕದ ವಿವರಣೆಯನ್ನು ಮಾಡಿಸ್ಕೊಳ್ಳಿ. ನಿಮ್ ಜನ್ಮ ಜಾತಕದಲ್ಲಿ ಏನಾದ್ರೂ ಶುಭ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಾ ಇದ್ರೆ ನಿಮ್ಗೀಗ ಹೇಳುವಂತಹ ಗೋಚಾರದ ಫಲಗಳು ನೇರವಾಗಿ ಹಾಗೇನೆ ಅನ್ವಯ ಆಗೋದಿಲ್ಲ. ಏನಾದ್ರೂ ಅಶುಭ ಫಲಗಳೇನಾದ್ರೂ ಇತ್ತು ಅಂದ್ರೆ, ಅಶುಭದ ಗ್ರಹದ ದಶಾಭುಕ್ತಿಗಳೇನಾದ್ರೂ ನಡೀತಿದ್ರೆ ಮಾತ್ರ ನಿಮಗೆ ತೊಂದರೆ ತಾಪತ್ರೆಗಳು ಇರುತ್ತವೆ. ಸೊ ಹಾಗಾಗಿ ಯೋಚನೆ ಅಂತ ಬಂದ ಸಂದರ್ಭಕ್ಕೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜನ್ಮ ಜಾತಕದ ವಿವರಣೆ. ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರುವಂತಹ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ಫೋನ್ ಆದ್ರೂ ಮಾಡಿ. ಫೋನ್ ಅಕಸ್ಮಾತ್ ತೆಗ್ದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಅಪಾಯಿಂಟ್ಮೆಂಟ್ ಬೇಕಾಗಿರ್ತಕ್ಕಂಥವ್ರು ನೇರವಾಗಿಯೂ ಸಹ ಬಂದು ಭೇಟಿ ಮಾಡಬಹುದು. ನಮ್ಗೆ ನೇರವಾಗಿ ಬರೋಕ್ ಆಗಲ್ಲ ಅಂದ್ರೆ ಫೋನ್ ಅಪಾಯಿಂಟ್ಮೆಂಟ್ ಆದ್ರೂ ತಗೋಬಹುದು. ಎರಡರ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ. ನಿಮ್ ಜನ್ಮ ಜಾತಕವಾದ ವಿವರಣೆಯನ್ನು ಮಾಡಿಸ್ಕೊಳ್ಳಿ, ಚೆನ್ನಾಗಿ ಆಗ್ಲಿ. ಅದೇ ರೀತಿಯಾಗಿ ಆರೋಗ್ಯ ಬಹಳ ಕೈ ಕೊಡ್ತಾ ಬರ್ತಾ ಇರುತ್ತೆ ಈ ಒಂದು ತಿಂಗಳು. ಇನ್ನು ಅದೆಷ್ಟೋ ಹೊಸ ಕೆಲಸಗಳಿಗೆ, ಪ್ರಯತ್ನಗಳಿಗೆ ಕೈ ಹಾಕಿ ಅದರಲ್ಲಿ ವೈಫಲ್ಯತೆಯನ್ನ ನೋಡ್ತೀರಿ. ತುಂಬಾ ಖರ್ಚುಗಳಾಗ್ತವೆ, ತುಂಬಾ ಹಣಕಾಸಿನ ಸಮಸ್ಯೆಗಳು ಬರ್ತಕ್ಕಂಥದ್ದು. ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗತ್ತೆ, ಮನಸ್ತಾಪಗಳು ಜಾಸ್ತಿ ಆಗತ್ತೆ. ದಾಂಪತ್ಯ ಕಲಹಗಳು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಮೆಟ್ಲುಗಳನ್ನು ಹತ್ತಬಹುದು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಹಿನ್ನಡೆಗಳು. ನೀವು ಅಂದುಕೊಂಡದ್ದಕ್ಕಿಂತ ಮುಂದಕ್ಕೆ ಹೋಗ್ತಿರುತ್ತೆ. ನಿಮ್ ಕನಸಿನ ಕೆಲಸ ಕೈ ಸಿಗದೆ ಒದ್ದಾಡುವ ಸಾಧ್ಯತೆಯೂ ಸಹ ಇದೆ. ಹಾಗಾಗಿ ಬಹಳ ಜಾಗೃತೆಯಾಗಿರಿ. ಈ ಒಂದು ವಿಡಿಯೋ ಮುಂಚಿತವಾಗಿಯೇ ಹಾಕ್ತಾ ಇರೋದ್ರಿಂದ ಮುಂಚಿತವಾಗಿಯೇ ಆ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಮುಂದುವರಿತಾ ಹೋಗಿ, ಒಳ್ಳೇದಾಗ್ಲಿ. ಇನ್ನು ಅನೇಕ ವಿಧವಾಗಿರತಕ್ಕಂತಹ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಇದು ಅಕ್ಟೋಬರ್ನ ಮಾಸ ಭವಿಷ್ಯವಾಗಿದ್ರೂ ಸಹ ಇದು
ನಿಮ್ಗೆ ಸೆಪ್ಟೆಂಬರ್ನ ಮಾಸದಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ನ ತಿಂಗಳ ಈ ಒಂದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಸರ್ವಕಾರ್ಯ ಸಿದ್ಧಿ ಮೂಲಿಕ ಬೆಳ್ಳಿ ರಜತ ತಾಯಿತವನ್ನ ನೀವು ತರಿಸ್ಕೊಂಡು ನಿಮ್ಮ ಕತ್ನಲ್ಲಾಗ್ಲಿ, ತೋಳ್ನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅತ್ಯಮೂಲ್ಯವಾದ ಮೂಲಿಕೆಗಳನ್ನ ಈಗಾಗಲೇ 7ನೇ ತಾರೀಕು ಗ್ರಹಣದಂದು, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದಂದು ಸಂಗ್ರಹಣವನ್ನ ಮಾಡಿ ಅದಕ್ಕೆ ಗ್ರಹಣದ ಸಮಯದ ನಂತರದಲ್ಲಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ಬಹಳ ಶಕ್ತಿಯುತವಾಗಿ ಮಾಡಿದ್ದಾಗಿದೆ. ಇನ್ನ 21ನೇ ತಾರೀಕಿನ ಸೂರ್ಯಗ್ರಹಣ ನಮಗ್ ಕಾಣೋದಿಲ್ಲ, ಬಟ್ ಆದ್ರೂ ಸಹ ಗ್ರಹಣಕಾಲದ ಪೂಜೆಯಿಂದ ಇನ್ನಷ್ಟು ಸಂತೃಪ್ತವಾಗಿರತಕ್ಕಂತಹ ದೇವರ ಆಶೀರ್ವಾದಗಳನ್ನ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು, ಜೊತೆಗೆ ಅಮಾವಾಸ್ಯೆ ಬೇರೆ ಕಾರ್ಯಗಳು ಸಿದ್ಧಿಯಾಗ್ಲಿ ಅಂತ ಹೇಳಿ ಮಾಡುವಂತಹ ಆ ರಥಾಯುಧವನ್ನ ನೀವು ತರಿಸ್ಕೊಂಡು ಕಟ್ಕೊಳ್ಳಿ. ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಬೇಗನೆ ನಿಮ್ಗೆ ಸಿದ್ಧಿ ಆಗ್ತದೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ನಾವದನ್ನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಳುಹಿಸಿ ಕೊಡ್ತೇವೆ, ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬಹುದು. ಇನ್ನು ಪರಿಹಾರದ ಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರದಲ್ಲಿ ಮೊದಲನೇದಾಗಿ ನಾವು ಹೇಳೋದೇ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸ್ಕೊಳ್ಳಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಪ್ರಾಣವಾಯು, ಇಡೀ ಪಕ್ಷಿ ಸಂಕುಲಗಳಿಗೆ, ಪ್ರಾಣಿ ಸಂಕುಲಗಳಿಗೆ ಆಹಾರದ ವ್ಯವಸ್ಥೆಯು ಸಹ ಆಗ್ತದೆ. ನಿಮ್ಮಿಂದ ಒಂದು ಹೊಸ ಪರಿವರ್ತನಾ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ನೋಡಿ, ಒಂದು ಬಿಂದುವಿನಿಂದನೇ ಪ್ರತಿಯೊಂದು ಪ್ರಾರಂಭವಾಗೋದು. ಹಾಗಾಗಿ ನಾನು ಬಿಂದು ಬಿಟ್ರೇನೆ ಮುಂದೆ ಬರೆಯೋಕ್ ಸಾಧ್ಯವಾಗೋದು. ಬರವಣಿಗೆಯ ಮೂಲವೇ ಬಿಂದು, ಕ್ರಿಯೆಯ ಮೂಲವೇ ಬಿಂದು. ಹಾಗಾಗಿ ಸಣ್ಣ ಒಂದು ಕ್ರಿಯೆಯ ಬಿಂದು ನಿಮ್ಮ ಜೀವನದಿಂದ, ಬದುಕಿನಿಂದ ಪ್ರಾರಂಭವಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಜಲುಗಳನ್ನ ಪ್ರತಿಯೊಬ್ರು ದಾಟ್ಕೊಳ್ತಾ ಹೋಗ್ಬೋದು, ಹಲವಾರು ಜನಕ್ಕೆ ಪ್ರೇರಕವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ಸಣ್ಣ ಕೆಲಸವನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕಾಲಭೈರವಾಷ್ಟಕಂ. ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.